ಗೌತಮ್ ಹಿಂದೆ ಬಿಡ ಅಣ್ಣ 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 ಹಿಂದೆ ಬನ್ನಿ. ನೋಡಿ ಗೊತ್ತಾಗ್ತದೆಲ್ಲ ಹೆಣ್ಮಕ್ಳು ಚರಣು ಇದೆಲ್ಲ ಚೆನ್ನಾಗಿದೆ ಮಗ. ನಮ್ಮ ಕೋಟೆ ರಾಮಣ್ಣ ನಮ್ಮ ಊರಿಗೆ ಕರ್ಕೊಂಡು ಕೋಟೆ ರಾಮಣ್ಣನ ಮೊಮ್ಮಗಳು ಭದ್ರಾವತಿಯಿಂದ ಇಲ್ಲಿ ಕೊಟ್ಟಾರೆ. ಇಲ್ಲಿಗೆ ಭದ್ರಾವತಿ ಅಲ್ಲಿ ಪಾಪ ಅವೆಲ್ಲ ಅಪ್ಪ ಭದ್ರಾವತಿ. ಈ ರಾಮಣ್ಣನ ಮಗಳನ್ನ ಭದ್ರಾವತಿ ಕೊಟ್ರು, ಇವಳನ್ನ ಇಲ್ಲಿ ಕೊಟ್ರು. ಅಲ್ಲಿ ನಾಗೇಶ್ ಅಂತ ಅವ್ರು ತೀರೋಯ್ತು. ಅದು ಏನ್ ಮಾಡೋದು ಈಗ? ಅಪ್ಪ ಇಂಜಿನಿಯರಿಂಗ್ ಮುಗೀತು ದೊಡ್ಡವನು, ಈಗ ಮನೇಲಿ ವರ್ಕ್ ಮಾಡ್ತಾ ಇದ್ದೆ. ಚಿಕ್ಕವನು ಈ ಬೆಂಗಳೂರಲ್ಲಿ ಓದ್ತಿದ್ದಾನೆ, ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಅಂದ್ರೆ ಈಗ ನಾನು ಒಬ್ಳೆ ಆಗ್ಬಿಡ್ತೀನಿ, ಇಲ್ಲೇ ಇಟ್ಕೊಂತೀನಿ, ಒಬ್ಬನ ಮಾಡ್ಕೊಡಿ ಅಂದೆ. ಅದಕ್ಕೆ ಇನ್ನಿಬ್ರು ಬೆಂಗಳೂರಿಗೆ ಹೋದ್ರೆ ನಂಗೆ ಕಷ್ಟ ಆಗುತ್ತೆ ಒಬ್ಬಳೆ ಇರಕ್ಕೆ. ಇವ್ರ ತಾತ ನಮ್ಮೆಲ್ಲ ಶಿಶುವಾರಿ ಕರ್ಕೊಂಡು ಎಮ್.ಎಲ್.ಎ. ರಾಮಣ್ಣ ಅಂತೇಳಿ ಅಲ್ಲ ಹೆಸರು ಎಮ್.ಎಲ್.ಎ. ರಾಮಣ್ಣ ಅಂದ್ರೇನೆ ಗೊತ್ತು ಮಾಡೋರು. ಕೆಲಸ ಮಾಡ್ತಿರಲ್ಲ ನೋಡ್ತವ್ರು. ಇವರೊಬ್ರು ಮೇಲೆ ಅಂತ ಇದ್ರು, ಕೋಟೆ ತಾಲೂಕು ಆಫೀಸಲ್ಲಿ ಮೇಲೆ ಅಂತೇಳಿ ಅದು ಅಲ್ಲೇ ಇದ್ರು. ನಮ್ಮೂರಿಗೊಬ್ರು ಎಮ್.ಎಲ್.ಎ. ತಡೆ ಭೋಜನ ಸಣ್ಣ ಹುಡುಗರಲ್ಲಿ ಅಲ್ಲಿ ನಾವು ಪ್ರತಿ ವರ್ಷ ಇದ್ದಿತ್ತು. ಅವ್ರಿಗೆ ಹಬ್ಬ ಆಗೋದಲ್ಲ, ಅವ್ರು ಎಡೆ ಇರ್ತಾರಲ್ಲ, ನಾವು ಮಟನ್ ಸರ್ ಕರ್ಕೊಂಡು ಹೋಗೋದು. ಹೋಟೆಲ್ ಮನೆ ಇತ್ತು, ಈಗ ಒಳ್ಳೆದಡಿಕೆ ಮನೆ ಕಟ್ಕೊಂಡು ಬ್ಯಾಂಡಿಗೆ ಕೊಟ್ಕೊಂಡು ಅಮ್ಮನ ಆಶೀರ್ವಾದ ಇವತ್ತು ಕಾಯ್ತಾ ಇದ್ದೆ. ಅಮ್ಮನ ಬಗ್ಗೆ ಅವ್ರಿಗೆ ಬಹಳ ಇಷ್ಟ. ಇಲ್ಲ, ಅಪ್ಪ ಯಾವಾಗ್ಲೂ ನೆನ್ಕಂತಾರೆ. ಅಮ್ಮನ್ ನೋಡಿದಾಗೆಲ್ಲ ತಾತ ನೆನ್ಕಂತಿರ್ತಾರೆ. ಅದು ನಮ್ಮ ಅಮ್ಮ ಭಾರಿ ಈಗ ರಾಮನ ಬಗ್ಗೆ ಭಾರಿ ಇಷ್ಟ. ನಾನು ಅದೇ ಅನ್ಕೊಂಡೆ, ಅವ್ರು ಹೋಗೋಷ್ಟೊಳಗೆ ಎಲ್ಲೋ ಒಂದು ವಾರದೊಳಗೆ ನನ್ನ ಮಗನ ಇಲ್ಲಿ ಸೇರ್ತಿದ್ದಲ್ಲ ಅವರು ಅಂತ ಅಂದ್ಬಿಟ್ಟು. ಆಯ್ತು ರೆಡಿ ಆಯ್ತು, ರೆಡಿ ಮಾತಾಡ್ಕೊಂಡು ಬಂದ್ವಿ. ಇವರು ಕೋಟ್ಯಾಧಿಪತಿ ಮಗಳು MBBS ಕಣಪ್ಪ. ಅಲ್ಲ ಗೌರ್ಮೆಂಟ್ ಅವ್ನು ನಮ್ಮ ಹತ್ರ ಯಾವ್ದಲ್ಲ, ಅವನದೇ ಸ್ವಂತಿದ್ದಾನೆ. ಅವ್ರ ಅಪ್ಪನ ಕಾಲದಿಂದಲೂ ಹಂಗೆ ಎಲ್ಲರಿಗೂ ಅಲ್ಲ ತಮಾಷೆಗೆಲ್ಲ ಹೇಳದ್ ಕಣೆ, ಇರೋದಿದ್ದಾಗ ಹೇಳ್ಬೇಕಲ್ವಪ್ಪ. ಅವ್ರ ಮಗಳು ಯಾವ ವಿದ್ಯುತ್ ರೆಕಮೆಂಡೇಶನ್ ಹಾಸನ ಮೆಡಿಕಲ್ ಕಾಲೇಜಲ್ಲಿ ಪಾಸ್ ಆಗಿಲ್ಲ. ಹಳ್ಳಿ ಮೈಸೂರು ಡಾಕ್ಟರ್
ಪಾಪ ಅವ್ರು ಇಲ್ಲ ಅವನು ಆ ಪ್ರೀತಿ ಇರುತ್ತೆ ಈಗ BSS ಆಪರೇಷನ್ ಕಟ್ಟಿತ್ತಲ್ಲ 32 ವರ್ಷ BSS ಅಧ್ಯಕ್ಷ ಸೊಸೈಟಿ ಒಳ್ಳೆ ಅದು ಅವ್ರ ಹೊಡೆತದಲ್ಲಿ ಎಲ್ಲರ ಹೊಡೆತದಲ್ಲಿ ಅವಕ್ಕೆಲ್ಲ ಅವರು ನಮ್ಮ ಚಿಕ್ಕಿಹುಡ ಅಂತೇಳಿ ಮಲ್ಲಪ್ಪಳ್ಳಿ ಅಧ್ಯಕ್ಷ ಟಗರು ಇದು ಗೊತ್ತ ಇವರು ಟಗರೆ ಬಯಲಿದ್ದಾಗ ಇವ್ರ ಮಗಳ ಮೇಲೆ ಮೊನ್ನೆ 307 ಕೇಸ್ ಹಾಕಿ ಇದು ನನಗೂ ಹೇಳಿಲ್ಲ ಹೈಕೋರ್ಟ್ಗೆ ಹೋಗಿ ಅವ್ರು ಅಲ್ಲೂ ಇದಾಯ್ತು ನನ್ನ ಏನಾದ್ರು ಮಾಡಿರೋದು ಹಿಂದೆ ಹೊಡೆಸಿ ಕೊಡದಲೆ ಪಾಪ ರಮೇಶ್ ಅಂತ ಒಳ್ಳೆ ಹುಡುಗ ಸತ್ತು ಅವ್ರ ಬದಿಗೆ ಹೋಗಿ ಯಾರೋ ಫೋಟೋ ಇರ್ತದೆ ಬಾರ ಇಲ್ಲೇ ಬಾ ಆಯ್ತು ಬರ್ಲ ಕುಮಾರಸ್ವಾಮಿ ಅವ್ರಿಗೆಲ್ಲ ಒಂಥರ ತಿಂಡಿ ತರಿಸ್ಕೊಡ್ಬೇಕಾಗಿತ್ತು. ಇವಳಿದ್ದಾರೆಲ್ಲ ನಮ್ಮ ಇವನು ಹೊರಗಡೆ ಇವನ್ ಬಂದಿದ್ದಲ್ಲ ವಿಶ್ವ ಬರ್ಲ ಇವನು ನಮ್ಮ ಮನೆ ಪಾಪ ಇವರಪ್ಪ ಅಡಿಕೆ ವ್ಯಾಪಾರಿ ಮತ್ತೆ ನಾವೇ TFPC ಮೆಸೇಜ್ ಹಳ್ಳಿ ಬಂದಾಗ ಅಡಿ ಹಾಕಿದ್ರಲ್ಲ ಅಡಿಕೆ ಎಲ್ಲ ತಾಂಡು ಇವ್ರದ್ದು ತೋಟ ಐತೆ ಎಲ್ಲ ತಾಂಡು ಒಳ್ಳೆ ದುಡಿಮೆ ಅವರು ಕೋಟ್ಯಾಧಿಪತಿ ನಾವು ಅಡಿಕೆ ಮಾರ್ತೀವಿ ಬೆಳೆಗಾರ ಕೈ ಹೇಳ್ತೇನು ಮಂಡಿ ಏನು ಎಲ್ಲ ಅವ್ರಿಗೇನು ಅದೆಲ್ಲ ಏನ್ ಮಾಡಕ್ಕೆ ಅವ್ರೇನ್ ಆಗ್ತೇವೆ ಆಡ್ ಫೋರ್ ಪಾಪ ಹಳ್ಳಿ ಮೈಸೂರು ಏನ್ ಮಾಡೋದು ನಮ್ಮ ಮಂದಿ ನಿಂತಾರು ನೋಡಿ ಆದ್ರೆ ರೇವಣ್ಣರ್ ಮಾತ್ರ ಅವ್ರಿಗೆ ಅಡಿಕೆ ಕೊಡಲ್ಲ. ಯಾರು ಇಲ್ಲಪ್ಪ ನಾವು ತರೀಕಿರೋದು ಯಾರು ಸಾಬ್ರು ಇವತ್ತು ಕೊಟ್ರೆ ಇನ್ನು 6 ತಿಂಗಳು ಬಿಟ್ಕೊಂಡು ಕೊಡ್ತಾನೆ 46 ಲಕ್ಷ ನಾವೇ ಕುಯ್ಕೊಳ್ತೀವಿ ಕೊಡಿ, ನಾವೇ ತಂದು ನೆಟ್ಟಿರೋ ಬಿಡವ, ನಾವೇ ಕುಯ್ಕೊಳ್ತೀವಿ ಕೊಡಿ ಸರಿ. ನಾನು ತೊಡಕೆ ಮಾಡ್ತೀನಿ ಕೇಳಿದ್ರೆ ಬೇಡ ಅಂತೀವ ನನ್ನ ದುಡಿಗೆ ಮನೆ ಇದ್ದ ಅವಳೇ ಒಂದು ವರ್ಷಕ್ಕೆ 1,000 2,000 ಅಡಿಕೆ ಗಿಡ ಮಾಡಿಸಿ ಸೊಸೆ 50,000 ಗಿಡ ಯಾರು ಬೆಳೀತಾರ 50,000 ಅಡಿಕೆ 1 ಲಕ್ಷ ಗಿಡ ಮಾಡ್ತಾರ. ಆಮೇಲೆ ಹೆಂಗೆ ಈಗ 100 ರೂಪಾಯಿ ಆಗೋಯ್ತು ಗಿಡ 120. ಎಲ್ಲ ಗಿಡ ಅಡಿಕೆ ಅಂತ ಹಾಕಿ ಕೊನೆಗೆ ಚನ್ನಗಿರಿ ಹೋಗ್ಬಿಟ್ಟಿದೆ ಈಗ. ಫುಲ್ ನಾನು ಮೊನ್ನೆ ಮೊನ್ನೆ ಹೋದ ವಾರ ಹೋಗಿದ್ದೆ 6ನೇ ತಾರೀಕು ಲೈನಿಗೆ ಫುಲ್ ಹೆಚ್ಚಿಗೆ 1,000 40 ಎಕರೆ ಸಪ್ರೇಟ್ ಆಗಿ ಹಾಕ್ಬಿಟ್ಟಿದ್ರೆ ಅಡಿಕೆ ಭಾರಿ ಚೆನ್ನಾಗಿ ಜೋರಾಗಿ ಹರಿಯುತ್ತೆ. ಅಡಿಕೆ ಬಾಳೆ ಹಾಕಿದ್ದೆ ಅದ್ರೊಳಗೆ ಎಲ್ಲ 5 ವರ್ಷ ಆಯ್ತು. ಶುಂಠಿ ಕೊಟ್ಬಿಟ್ಟು 7,000 ಎಷ್ಟು ಕ್ವಿಂಟಲ್ ಆಯ್ತು ಕೇಳೋಣ ಗೊತ್ತಿಲ್ಲ ನಮ್ಗೆ. 20 ಎಕರೆಗೆ ಎಷ್ಟಾಗಿತ್ತು ಒಳ್ಳೆ ಬೆಳೆ ನಾವು ಅವ್ರಿಗೆ 7,000 ಕಮ್ಮಿ ಆಯ್ತು. ನೀವು ಆಗ್ತಾ ರಮೇಶ್ ಸಬ್ಮಿಟ್
ಯಾವ ರೇವಣ್ಣ ಏನ್ ಮಾಡ್ತಾರೆ ಜನದ್ರ ಬಗ್ಗೆ ಹೇಳ್ಬಾರ್ದಲ್ಲ. ಶಾಹಿಲಿ ಹೇಳಿದಾಗ ಇದು ಹೇಳ್ಬೋದಾ? ಶಾಹಿಲಿ ಹೇಳ್ಬೇಕು ಅಂದ್ರೆ ಹೇಳ್ಬೋದು. ಮಾತಾಡ್ತೀನಿ ಆಯ್ತಣ್ಣ ಎಲ್ಲ ಮತ್ತೆ ಬೇರೆ ಹೊರಗಡೆ ಕಳಿಸಿ ಆಯ್ತು